ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿಯಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸ್ಟೋರಿ ಏನು ಅಂತಂದರೆ, ಕೆಲವೊಬ್ಬರು ಸಮಸ್ಯೆಗಳಿಂದ ತುಂಬ ನೋವು ಪಡ್ತಾ ಇರ್ತಾರೆ. ಸೊ, ಪ್ರತಿದಿನ ಅವರಿಗೊಂದು ನೋವು ಇರುತ್ತೆ. ಪ್ರತಿಯೊಂದು ದಿನ ಸಂತೋಷವಾಗಿ ಇರೋದಿಲ್ಲ. ಯಾವುದೋ ಒಂದು ಸಮಸ್ಯೆ, ಯಾವುದೋ ಒಂದು ಅವರಿಗೆ ತಲೆಯಲ್ಲಿ ನೋವು. ಸೊ, ಒಬ್ಬೊಬ್ಬರಿಗೆ ಒಂದೊಂದು ಥರ ಚಿಂತೆಗಳನ್ನು ಇರುತ್ತವೆ. ಇನ್ನು ಕೆಲವೊಬ್ಬರು ಹೇಳ್ತಾರೆ, ಯಾವಾಗ ಕೇಳಿದ್ರು ನಿಮ್ಮ ಲೈಫ್ ಚೆನ್ನಾಗಿಲ್ಲ, ನನ್ನ ಲೈಫ್ ಚೆನ್ನಾಗಿಲ್ಲ, ಎಲ್ಲ ಸಮಸ್ಯೆಗಳಿದ್ದಾವೆ, ಭಾಳ ನೋವು, ಮನಸ್ಸಿಗೆ ನೋವು ಆಗ್ತಾ ಇದ್ದಾವೆ ಅಂತ ನೆಗೆಟಿವ್ ಮಾತಾಡ್ತಾ ಇರುತ್ತಾರೆ. ಸೊ, ಒಂದೇ ಮಾತು ಹೇಳ್ಬೇಕಾಗಿದ್ರೆ ಅಂದರೆ, ನಿಮಗೆ ಯಾವಾಗ ನೋವು ಆಗುತ್ತೆ ನೋಡಿ, ಆವಾಗ ನೀವು ಬರ್ಕೋರಿ. ಈ ಮಾತಿಗೆ ನನಗೆ ನೋವಾಗಿದೆ. ಈ ಸಮಸ್ಯೆನಿಂದ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಯಾವಾಗ 24 ಗಂಟೆದಲ್ಲಿ ನೀವು ಎಷ್ಟು ಸಾರಿ ನೀವು ಸಂತೋಷವಾಗಿದ್ದೀರಿ, ಎಷ್ಟು ಸಾರಿ ನೀವು ಮನಸ್ಸು ತುಂಬ ಚೆನ್ನಾಗಿದೆ, ಹಾಗೆ ನೀವು 24 ಗಂಟೆದಲ್ಲಿ ನೀವು ಎಷ್ಟು ಬಾರಿ ನೀವು ನೋವು ಪಡೆದಿದ್ದೀರಾ, ತುಂಬ ಬೇಜಾರಾಗ್ತಿದೆ, ಅವೆಲ್ಲ ಬರ್ಕೊಳ್ಳಿ. ನಿಮ್ಗೆ ನೋವಾದಾಗ ನೋವಂತ ಬರ್ಕೋರಿ. ಸಂತೋಷ ಆದಾಗ ಸಂತೋಷವನ್ನು ಬರ್ಕೋರಿ. ಅವಾಗ ಬರ್ಕೊಂಡೇ ಇದ್ದಾಗ ಪ್ರತಿ ತಿಂಗಳು ಟೆಸ್ಟ್ ಮಾಡ್ಕೊತವ್ರಿ. ಯಾವುದು ಸಂತೋಷ ಇರುತ್ತೋ, ಬಹಳ ಸಂತೋಷವಾಗಿರುತ್ತೋ, ಏನಿಲ್ಲ ನೋವು ಇರುತ್ತೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಏಕೆಂದರೆ ಈ ಸಮಸ್ಯೆಗಳನ್ನು ಬಂದಾಗ ನೆಗೆಟಿವ್ ಆಲೋಚನೆ ಬರುತ್ತವೆ. ಇದಕ್ಕೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ನಿಮಗೆ ಯಾವುದೇ ಒಂದು ಸಮಸ್ಯೆ ನಿಮಗೆ ಬಂದಿದ್ದಾಗ ಅಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಆಗೋ ಟೈಮ್ನಲ್ಲಿ ಅಲ್ಲಿಂದ ಹೊರಡಿ, ಪರವಾಗಿಲ್ಲ. ಏಕೆಂದರೆ ಹ್ಯಾಂಡಲ್ ಮಾಡೋ ಟೈಮ್ನಲ್ಲಿ ಇನ್ನೂ ನೀವು ಮಧ್ಯದಲ್ಲಿ ಸಿಗಾಕೊಳ್ಬೇಡಿ. ನಿಮ್ಮನೆ ತಾಗಿಲ್ಲ ಅಂದ್ರೆ ಸೈಡಿಗೆ ಬಂದ್ಬಿಟ್ಟು. ಬಟ್ ನಿಮ್ಗೆ ಯಾವಾಗ ಪ್ರತಿ ದಿನವೂ ನೀವು ಸಂತೋಷವಾಗಿ ಇಲ್ಲ, ಯಾವಾಗ ನೋಡಿದ್ರು ನೋವು ಥರ ಫೀಲ್ ಆಗ್ತಿದ್ರೆ, ಎದಕ್ಕೆ ನೋವು ಪಡ್ತಾ ಇದ್ದೀರಾ, ನೀವು ಎದಕ್ಕೆ ಸಂತೋಷ ಪಡ್ತಾ ಇದ್ದೀರಾ ಅಂತ ಬರ್ಕೊಳ್ಳಿ. ಬರ್ಕೊಂಡಾಗ ನಿಮ್ಗೆ ಅರ್ಥವಾಗುತ್ತೆ ಯಾವುದು ಸಂತೋಷವಾಗಿ ಜಾಸ್ತಿ ಇರುತ್ತೋ, ಯಾವುದು ಸಂತೋಷವಾಗಿ ಇರಲ್ಲ ಅಂತ. ಅರ್ಥ ಆಯ್ತಾ ಫ್ರೆಂಡ್ಸ್? ಒಂದೇ ಒಂದು ಮಾತು ಹೇಳೋಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಸಂತೋಷವನ್ನು ಕ್ರಿಯೇಟ್ ಮಾಡ್ಕೋಬೋದು, ಯಾವಾಗ ಬೇಕಾದ್ರೂ ಅವಾಗ ಕ್ರಿಯೇಟ್ ಮಾಡ್ಕೋಬೋದು. ಬಟ್ ಈ ಈ ನೋವನ್ನೋದು ಇರುತ್ತೆ ನೋಡಿ, ಮನಸ್ಸಿಗೆ ತುಂಬ ಬಾಧವಾಗಿ ಇರುತ್ತೆ ನೋಡಿ, ಅದನ್ನು ಕ್ರಿಯೇಟ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಒಂದು ವೇಳೆ ಕ್ರಿಯೇಟ್ ಮಾಡ್ಕೋಬಹುದು, ಬಟ್ ಸಮಸ್ಯೆಗಳನ್ನು ತಂದುಕೋಬಹುದು. ಬಟ್ ನೀವು 3 ಊಟ ಉಂಡಿದ ಮೈಗೆ ಹತ್ತಬಾರ್ದು ಅಂತಂದರೆ ನೀವು ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸಂತೋಷ ಬಂದಾಗ ನಿಮ್ಮ ಲೈಫ್ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಅದೇ ಕೆಟ್ಟದಿದ್ದಾಗ ಜಾಸ್ತಿ ಕೇಳೋದಂದರೆ ನಗುನೇ ಕೇಳುತ್ತಾರೆ, ಅಳೋದಲ್ಲ. ಅದು ಕೆಲವೊಂದು ಟೈಮ್ನಲ್ಲಿ ಅಳು ಬರುತ್ತೆ. ಅಳು ಬರೋದಕ್ಕೆ ಯಾರು ನಿಲ್ಲಕ್ಕಾಗೋದಿಲ್ಲ. ನೆಗೆಟಿವ್ ಸಮಸ್ಯೆಗಳು ಬರುತ್ತೆ. ಬಟ್ ಹಾಗೆ ಒಂದು ತಿಂಗಳಿನಲ್ಲಿ ನೀವು ಎಷ್ಟು ಒಳ್ಳೆ ನೀವು ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ, ಎಷ್ಟು ಕೆಟ್ಟ ಫಂಕ್ಷನ್ಗೆ ಹೋಗಿದ್ದೀರಾ, ಒಂದು ತಿಂಗಳಿನಲ್ಲಿ ಜಾಸ್ತಿ ಒಳ್ಳೆವು ಬಂದಿದ್ವಾ, ಕೆಟ್ಟದ್ದು ಬಂದಿದ್ವಾ ಅನ್ನೋ ಪ್ರತಿ ಒಂದನ್ನು ಬರ್ಕೊಳ್ಳಿ. ಬರ್ಕೊಂಡಾಗ ನಿಮಗೆ ಆನ್ಸರ್ ಅನ್ನೋದು 100% ಸಿಗುತ್ತೆ. ಓಹೋ! ಅಂದರೆ ಜಾಸ್ತಿ ನಮಗೆ ಸಿಗೋದೇ ನಗುನ, ಸಂತೋಷವಾಗಿರೋದೇ ಜಾಸ್ತಿನ, ಕಷ್ಟವಾಗಿರೋದೇ ಕಡಿಮೆನ. ಕಷ್ಟ 1 ದಿನ ಬೀಳು, 2 ದಿನ ಬೀಳು. ನೀವು 1 ದಿನ ನೋವು ಪಡಿ, 2 ದಿನ ನೋವು ಪಡಿ. ಬಟ್ ಅದನ್ನೇ ನೀವು ತಲೆಯಲ್ಲಿ ಇಟ್ಕೊಂಡು ನೀವು ನೋವು ಪಡ್ತಾ ಇದ್ದಾಗ ಬಿಟ್ಟು ಬಿಡಬೇಕು. ಅರ್ಥ ಆಯ್ತಾ ಫ್ರೆಂಡ್ಸ್? ಯಾವತ್ತೇ ಆಗಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಯಾವುದೋ ಒಂದು ಸಮಸ್ಯೆ ಬಂದಾಗ ನಿಲ್ಲಬೇಕು. ನನಗೇನಾಗುತ್ತೋ, ನಾನು ಏನು ಮಾಡ್ತೀನೋ, ನೆಗೆಟಿವ್ ಅಸ್ಸಲ್ ಮೈಂಡಲ್ಲಿ ಬರ್ಬಿಡಬೇಡಿ. ಸಂತೋಷ ಬಂದಾಗ ಸಂತೋಷ ನೀವು ನಕ್ಕೊತ್ತಾ ಖುಷಿಯಾಗಿರ್ಬೇಕು. ಯಾವಾಗ ನಿಮ್ಮನ್ನು ಅಳು ಬರ್ತಾರೆ ಅಳು ಬರ್ತಾರೆ. ಒಂದು ತಿಂಗಳಿನಲ್ಲಿ ಒಳ್ಳೆ ಫಂಕ್ಷನ್ಗೆ ಜಾಸ್ತಿ ಇರುತ್ತೆ. ಅದೇ ಕೆಟ್ಟ ಫಂಕ್ಷನ್ಗೆ ಹೋದಾಗ ಹೋಗೋ ಮನಸ್ಸು ಆಗೋದಿಲ್ಲ. ಯಾಕಂದರೆ ಅಲ್ಲಿ ಅಳೋರು ಇರ್ತಾರೆ, ನಗೋದಿರುತ್ತೆ. ಬಹಳ ಒಬ್ಬರು ಅಳೋದು ನೋಡಿ ನಿಮ್ಗೆ ಅಳು ಬರುತ್ತೆ. ಅದೇ ಸಂತೋಷವಾಗಿ ನೋಡಿದ್ರೆ ಒಬ್ಬರು ಖುಷಿ ನೋಡಿ ನಿಮ್ಗೆ ಖುಷಿ ಸಿಗುತ್ತೆ. ನೀವು ಕಣ್ಣಿಂದ ನೀವು ಏನು ನೋಡ್ತೀರಿ ಅದೇ ಸಿಗುತ್ತೆ ಫ್ರೆಂಡ್ಸ್. ಅರ್ಥ ಆಯ್ತಾ? ಸೊ, ಲೈಫಿನಲ್ಲಿ ಒಂದು ಸಮಸ್ಯೆ ಬಂದಾಗ ಆ ಸಮಸ್ಯೆ ಹ್ಯಾಂಡಲ್ ಮಾಡೋದನ್ನು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅಲ್ಲಿ ಸ್ವಲ್ಪ ಸೈಡಿಗೆ ಅದನ್ನು ಇನ್ನೂ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ. ಸಮಸ್ಯೆ ಬರುತ್ತವೆ, ಮನುಷ್ಯರಿಗೆ ಇರೋದ್ರೆ ಯಾರಿಗೆ ಬರುತ್ತವೆ. ಒಂದೊಂದು ಮಾತು ಮನಸ್ಸಿಗೆ ಬೇಜಾರಾಗೋ ಥರ, ಒಬ್ಬರ ಮಾತು ಒಬ್ಬರು ಕೇಳೋದಿಲ್ಲ. ಹಿಂಗೆ ಯಾವುದೋ ಒಂದು ಸಮಸ್ಯೆಗಳು ಬಂದಾಗ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು, ಜಾಸ್ತಿ ಲಿಮಿಟಲ್ಲೇ ಇರಬೇಕು. ಈ ಸ್ಟೋರಿ ನಾವು ಪೂರ್ತಿಯಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.